ಸುಮಾರು 100 ವರ್ಷಕ್ಕೂ ಹಿಂದಿನಿಂದ ತನ್ನ ಗ್ರಾಹಕರಿಗೆ ಒಂದೊಳ್ಳೆ ಫುಡ್ ನೀಡ್ತಾ ಬರ್ತಿರೋ ಹೋಟೆಲ್ಗೆ ನಾವಿಂದು ನಿಮ್ಮನ್ನ ಕರೆದುಕೊಂಡು ಹೋಗ್ತಾ ಇದ್ದೀವಿ. ಹಾಗಾದ್ರೆ ಯಾವುದು ಈ ಹೋಟೆಲ್ ಎನ್ನುವುದರ ಕುರಿತಾದ ಮಾಹಿತಿ ಇಂದಿನ ಖಾದ್ಯ ಖಜಾನೆ ಸಂಚಿಕೆಯಲ್ಲಿ. ಹೋಟೆಲ್ ಪಾಪ್ಯುಲರ್ ಗುರುಪ್ರಸಾದ್. ಮಡಿಕೇರಿಯಲ್ಲಿರುವ ಈ ಹಳೆಯ ಹೋಟೆಲ್ನಲ್ಲಿ ದೋಸೆ, ಬೋಂಡಾ ಸೂಪ್, ವಡ ತುಂಬಾನೇ ಫೇಮಸ್. ಪಕ್ಕಾ ಉಡುಪಿ ಶೈಲಿಯ ರುಚಿಕರ ಹಾಗೂ ಶುಚಿಕರ ಆಹಾರವನ್ನ ನೀಡುತ್ತಾ ಬಂದಿರುವ ಈ ಹೋಟೆಲ್ ಗ್ರಾಹಕರ ಅಚ್ಚುಮೆಚ್ಚಿನ ಹೋಟೆಲ್ ಅಂತಾನೆ ಹೇಳ್ಬೋದು. PR ನಾರಾಯಣರಾವ್ ಅಂತ ಹೆಸರು. ಹೋಟೆಲ್ ಪಾಪ್ಯುಲರ್ ಗುರುಪ್ರಸಾದ್, ಮೈನ್ ರೋಡ್, ಓಲ್ಡ್ ರೈಡ್ ಬಸ್ ಸ್ಟ್ಯಾಂಡ್, ಮಡಿಕೇರಿ. ಸೊ ಇಲ್ಲಿ ಎಷ್ಟು ವರ್ಷ ಆಯಿತು ಈ ಹೋಟೆಲ್ ಆರಂಭ? ಬಹಳ ಹಳೆಯದು ಹೋಟ್ಲೆ. ನಮ್ಮ ಮ್ಯಾನೇಜ್ಮೆಂಟು 1995 ಇಂದ. ಆ್ಯಕ್ಚುಲಿ ಓಲ್ಡೆಸ್ಟ್ ಹೋಟೆಲ್. ಪಾಪ್ಯುಲರ್ ಮೀನ್ಸ್ ಓಲ್ಡೆಸ್ಟ್ ಹೋಟೆಲ್ ಇನ್ ಮಡಿಕೇರಿ, 100 years. ಬೇರೆ ಬೇರೆ ಕಡೆಯಲ್ಲಿ ಇತ್ತು, ಈಗ ಅದು ಅವರದ್ದು ಸ್ವಂತ ಬಿಲ್ಡಿಂಗ್ ಬಂದಿದೆ. ಇಲ್ಲಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಓಪನ್ ಇರ್ತದೆ? ಬೆಳಿಗ್ಗೆ 6:30 ರಾತ್ರಿ 9:00. ಆಮೇಲೆ ಇಲ್ಲಿ ಏನು ಸ್ಪೆಷಲ್? ಏನು ದೋಸೆ ಮತ್ತು ಬೋಂಡಾ ಸೂಪ್, ವಡ, ಸೌತ್ ಇಂಡಿಯನ್, ಉಡುಪಿ ಮಧ್ಯಾಹ್ನ ಊಟ ಇಲ್ಲ. ಮಧ್ಯಾಹ್ನ ಊಟ ಟೈಮಿಂಗ್ಸ್ ಎಷ್ಟು ಗಂಟೆಯಿಂದ ಸರ್? ಅದು 11:30 ಇಂದ 3:00. ಜನರ ರೆಸ್ಪಾನ್ಸ್ ಚೆನ್ನಾಗಿದೆ ಅಂತ? ಚೆನ್ನಾಗಿ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಅಂತ ಹೇಳಿದ್ರೆ ಇದು ಓಪನ್ ಇರೋದು? 6:30 to 9:30, 9:00. ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ ಇಲ್ಲ? ಓಪನ್. ಚೈನೀಸ್, ನಾರ್ತ್ ಇಂಡಿಯನ್. ಇಲ್ಲಿಗೆ ಯಾರಾದರೂ ಬರ್ಬೇಕಂತಾದ್ರೆ ಹೇಗೆ? ಅಡ್ರೆಸ್ ಹೇಳಿ. ಮಡಿಕೇರಿ ಓಲ್ಡ್ ಪ್ರೈವೇಟ್ ಬಸ್ ಸ್ಟ್ಯಾಂಡ್, ದೇವಯ್ಯ ಸರ್ಕಲ್, ಮೈನ್ ರೋಡ್. ಥ್ಯಾಂಕ್ ಯು. ನೀವೇನಾದರೂ ಮಡಿಕೇರಿ ಕಡೆ ಹೋದರೆ ತಪ್ಪದೆ ಇಲ್ಲಿಗೊಮ್ಮೆ ಭೇಟಿ ನೀಡಿ. ಇಲ್ಲಿನ ಫುಡ್ ಹೇಗಿತ್ತು ಅಂತ ಕಾಮೆಂಟ್ನಲ್ಲಿ ತಿಳಿಸಿ. ಅಲ್ಲದೆ ಉಡುಪಿಯ ಪೆರಡೂರಿನ ಹೋಟೆಲ್ ಕುರಿತಾಗಿ ಮಾಡಿರುವ ವಿಡಿಯೋವನ್ನು ತಪ್ಪದೆ ನೋಡಿ.